ಚೆನ್ನಾಗಿ ಈಗ ಕುದೀತಿದೆ. ಈಗ ಒಣ ಮೀನನ್ನು ಹಾಕೋದು. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಒಣ ಮೀನು ಉಂಟಲ್ಲ ಅದರದ್ದು ಗಸಿ ಮಾಡುವಂಥ ಒಣ ಮೀನನ್ನು ಈಗ ಅದನ್ನು ಕ್ಲೀನ್ ಮಾಡ್ತಾ ಇದ್ದೇನೆ. ಅದರ ಮಂಡೆ ಮತ್ತು ಅದರ ಇದು ಕಡೆ ಇದು ಎಲ್ಲ ಕ್ಲೀನ್ ಮಾಡಬೇಕು ಚೆನ್ನಾಗಿ. ಇದರ ಗಸಿ ಎಲ್ಲ ತುಂಬ ಸೂಪರಾಗಿರುತ್ತೆ. ಅದಕ್ಕೆ ಇವತ್ತೊಂದು ಒಣ ಮೀನದೊಂದು ಗಸಿ ಮಾಡ್ತಾಯಿದ್ದೇನೆ. ಮೊದಲಿಗೆಲ್ಲ ಮೀನೆಲ್ಲ ಕ್ಲೀನ್ ಮಾಡಿ ಅದನ್ನು ನೀರಿಗೆ ಹಾಕಬೇಕು. ಅದೆಲ್ಲ ಸ್ವಲ್ಪ ಉಪ್ಪೆಲ್ಲ ಹೋಗಿ ಮತ್ತೆ ಅದನ್ನು ಎಲ್ಲ ಕ್ಲೀನ್ ಮಾಡಿ ನೀರಿಗೆ ಹಾಕಿಟ್ಟೆ. ಈಗ ಮಸಾಲೆ ರುಬ್ಬಿಕೊಳ್ಳಿಕ್ಕೆ ಸಾಮಗ್ರಿ ಎಲ್ಲ ಹಾಕಬೇಕು. ಅದಕ್ಕೆ ತವ ಎಲ್ಲ ಇಟ್ಟೆ. ಈಗ ಇದಕ್ಕೆ ಬೇಕಾಗಬೇಕು ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಮೆಂತೆ ಮತ್ತು ಅರಶಿನ ಇದರಲ್ಲಿ ಹಾಕಿನಿ. ಒಟ್ಟಿಗೆ ಹಾಕಿ ಹುರಿಯುವುದು. ಹುರಿದ ನಂತರ ನಾವು ತುಂಬ ಹುಳಿ ಎಲ್ಲ ಹಾಕ್ತಿದ್ದು. ಹುಳಿ ಮತ್ತು ಬೆಳ್ಳುಳ್ಳಿ ಮತ್ತು ತೆಂಗಿನ ತುರಿ ಎಲ್ಲ ಹಾಕಿ ಮಿಕ್ಸಿಗೆ ಹಾಕೋದು. ಇದನ್ನು ಒಮ್ಮೆ ಫ್ರೈ ಮಾಡ್ತಾಯಿದ್ದೇನೆ. ಫ್ರೈ ತುಂಬ ಚೆಂದ ಆಗುತ್ತೆ. ಅದರ ಒಣ ಮೀನಿದ್ದು ಸಾಂಬಾರು ಮತ್ತು ಗಸಿ ಮತ್ತು ಸುಕ್ಕ ಎಲ್ಲ ನಾನಿವತ್ತು ಗಸಿ ಮಾಡುವಂಥ. ಈಗೆಲ್ಲ ಫ್ರೈ ಆಯಿತು. ಈಗ ಇದನ್ನು ಕೆಳಗೆ ಇಟ್ಟು ಬಿಡುವ. ಈಗ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬೋದು. ಇದಕ್ಕೆ ನೀರು ಹಾಕಿ ರುಬ್ಬೋದು. ರುಬ್ಬಿ ಎಲ್ಲ ಪಾತ್ರಕ್ಕೆ ಹಾಕುವ. ಈಗ ಮಸಾಲೆಯಲ್ಲಿ ರುಬ್ಬಿ ಸ್ವಲ್ಪ ಇರುತ್ತಲ್ಲ ಅದನ್ನೆಲ್ಲ ಹಾಕಿದೆ. ಚಮಚದಲ್ಲಿ ಅದನ್ನು ನಾವು ಈ ಥರ ಗಸಿಯಾಗಿ ಮಾಡೋದು. ಸ್ವಲ್ಪ ಉಪ್ಪು ಹಾಕೋದು. ತುಂಬ ಹಾಕಲಿಕ್ಕಿಲ್ಲ. ಸ್ವಲ್ಪ ಮೀನಲ್ಲಿ ಉಪ್ಪಿರುತ್ತಲ್ಲ ಅದಕ್ಕೆ ಸ್ವಲ್ಪ. ಈಗ ಕುದಿಲಿಕ್ಕೆ ಇಡುವ. ಕುದಿ ಬಂತಂತ ನೋಡುವ. ಸ್ವಲ್ಪ ಕುದಿಯುವುದಷ್ಟೇ. ಚೆನ್ನಾಗಿ ಈಗ ಕುದೀತಿದೆ. ಈಗ ಒಣ ಮೀನನ್ನು ಹಾಕೋದು. ಮುಚ್ಚಳಿಟ್ಟೆ. ಅದು ಚೆನ್ನಾಗಿ ಬೇಯಬೇಕು ಮೀನು. ನೋಡಿ ಆಯಿತು. ಒಣ ಮೀನಿನ
ಸಾಂಬಾರು ರೆಡಿ ಆಯಿತು. ನೋಡಿ, ಒಣ ಮೀನಿನ ಗಸಿ ರೆಡಿ ಆಯಿತು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ. ಎಲ್ಲರಿಗೂ ಥ್ಯಾಂಕ್ ಯು.